ಬಜೆಟ್ನ ಮಂಡಿಸ್ತಾರೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬಜೆಟ್ ಮೀಟಿಂಗ್ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದ ಸಾಯಂಕಾಲ ತನಕನೂ ಕೂಡ ಬೇರೆ ಬೇರೆ ಇಲಾಖೆನ ಕರೆದು ಅವರ ಒಂದು ಬಜೆಟ್ ನೀಡ್ಸ್ ಏನಿದೆ ಅದನ್ನು ಮುಖ್ಯಮಂತ್ರಿಗಳು ಕೇಳ್ತಿದ್ದಾರೆ. ಎಲ್ಲ ಮಂತ್ರಿಗಳು ಬಂದು ಕೂಡ ಅವ್ರ ಇಲಾಖೆಯ ಬೇಡಿಕೆಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸೊ ಅದನ್ನೆಲ್ಲ ಕಲೆ ಹಾಕಿ ಮಾಹಿತಿ ತೆಗೆದುಕೊಂಡು ಉತ್ತಮವಾದಂಥ ಬಜೆಟು ಜನರಿಗೆ ಅನುಕೂಲ ಆಗುವಂಥ ಬಜೆಟನ್ನು ತರ್ತಾರೆ ಅನ್ನೋ ನಂಬಿಕೆ. ಈಗ ವಿಪಕ್ಷಗಳು ಟೀಕೆ ಮಾಡ್ತಾರೆ, ಇದು ಸಿದ್ದರಾಮಯ್ಯ ಕೊನೆ ಬಜೆಟು ನವೆಂಬರ್ಗೆ ಅವರು ಟೀಕೆ ಮಾಡ್ತಾನೆ ಇರ್ತಾರೆ. ಪ್ರತಿಪಕ್ಷದವ್ರ ಕೆಲಸನೇ ಅದು. ಹೋದ ವರ್ಷದಿಂದ ಆ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಮೂಡ ಪ್ರಕರಣ ಬಂದಾಗಲೂ ಹೇಳಿದರು, ಚಳಿಗಾಲದ ಅಧಿವೇಶನದಲ್ಲಿ ಇರೋದಿಲ್ಲ ಇವರು, ಇದು ಮಾಡಿಬಿಡ್ತಾರೆ ಅಂತ, ನೆಕ್ಸ್ಟ್ 15 ದಿವಸದಲ್ಲಿ ರಾಜೀನಾಮೆ ಕೊಡ್ತಾರೆ ಅಂತ ಹೇಳಿದರು. ಸೊ ಹಾಗಾಗಿ ಅವ್ರು ಹೇಳ್ತಾನೆ ಇರ್ತಾರೆ. ಬಟ್ ನಮ್ಮ ಸರ್ಕಾರ ಸ್ಥಿರವಾಗಿದೆ ಮತ್ತು ಸಿದ್ದರಾಮಯ್ಯ ಅವರು ಯಾವುದೇ ತಪ್ಪು ಮಾಡಿಲ್ಲ. ಅದು ಸುಳ್ಳು ಆರೋಪ ಆಗಿರೋದ್ರಿಂದ ಹೆದರ್ಕೊಳ್ಳುವಂಥ ಅಗತ್ಯ ಕೂಡ ಇಲ್ಲ. ಸರ್, ದೆಹಲಿ ಚುನಾವಣೆ EVM ಕಾರಣ ಸರ್ ಸೋಲಕ್ಕೆ ಕಾಂಗ್ರೆಸ್. ದೆಹಲಿ ಚುನಾವಣೆಯಲ್ಲಿ EVM ಒಂದೇ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಬಾರಿ ಆಪ್ ಅವರು ಮತ್ತು ಕಾಂಗ್ರೆಸ್ ಅವರು ಎರಡೂ ಕೂಡ ಪ್ರತಿಪಕ್ಷಗಳಾಗಿ ಅಲ್ಲಿ ಕಂಟೆಸ್ಟ್ ಮಾಡಿದ್ರಿಂದ ನ್ಯಾಚುರಲಿ ವೋಟ್ ಸ್ಪ್ಲಿಟ್ ಆಗಿದೆ. ಅದು BJPಗೆ ಅನುಕೂಲ ಆಗಿದೆ. ಅಫ್ಕೋರ್ಸ್ EVM ಮೇಲೆ ಒಂದು ಸಂದೇಹ ಇದ್ದೇ ಇರುತ್ತೆ. ಎಷ್ಟೊಂದು ಕಡೆ ವೋಟರ್ಸ್ ಲಿಸ್ಟ್ನ ಮ್ಯಾನಿಪುಲೇಟ್ ಮಾಡಿದ್ದಾರೆ, ಆ್ಯಡ್ ಮಾಡಿದ್ದಾರೆ ಅಂತೆಲ್ಲ ಆರೋಪಗಳಿವೆ. ಅದನ್ನೆಲ್ಲ ಕೂಲಂಕುಷವಾಗಿ ತನಿಖೆ ಮಾಡಿದ್ರೆ ಗೊತ್ತಾಗುತ್ತೆ. ಸರ್, ಈಗ ದಲಿತ ಸಮಾವೇಶ ಮಾಡುವಂಥ ವಿಚಾರ ಕೇಳ್ತಾ ಇದೆ ಸರ್, ಏನಾದರೂ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನಮ್ಮ ಮುಖಂಡರುಗಳನ್ನೇ ಕೇಳಬೇಕು. ಥ್ಯಾಂಕ್ ಯು.